ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ಕರೆಗೆ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂದು ಪ್ರವಾದಿಯಾದ ಯೆಶಾಯನು ಉತ್ತರಿಸಿದಂತೆ, ದೇವರ ರಾಜ್ಯದ ಪ್ರವರ್ಧಮಾನಕ್ಕಾಗಿ ಎಡಬಿಡದೆ ದುಡಿದು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಬದುಕು ಬಾಳಿದ ಬಿಷಪ್ ವಿಲಿಯಂ ವಿಕ್ಟರ್ ಕಾರ್ಲ್ ಅವರ ಸೇವಾ ಜೀವಿತವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಸಂತೋಷಿಸುತ್ತೇನೆ. ಸಭಾಪ್ರಾಂತಕ್ಕೆ ಕ್ರಿಸ್ತೀಯ ನಾಯಕತ್ವವನ್ನು ಕೊಟ್ಟು ಸಭೆಗಳನ್ನು ಆತ್ಮೀಯವಾಗಿ ಮುನ್ನಡೆಸಿದ ನಮ್ಮ ಹಿಂದಿನ ಧರ್ಮಾಧ್ಯಕ್ಷರುಗಳನ್ನು ನೆನೆಯುವುದು ಅತಿ ಅವಶ್ಯ. ಮೈಸೂರು ಧರ್ಮ ಪ್ರಾಂತದಿಂದ ವಿಭಜನೆಗೊಂಡ ಕರ್ನಾಟಕ ಉತ್ತರ ಸಭಾಪ್ರಾಂತದ ಪ್ರಥಮ ಧರ್ಮಾಧ್ಯಕ್ಷರಾಗಿ ಉನ್ನತ ಮೇರು ವ್ಯಕ್ತಿತ್ವದ ರೈಟ್ ರೆವರೆಂಡ್ ವಿಲಿಯಂ ವಿಕ್ಟರ್ ಕಾರ್ಲ್ ಇವರ ಕುರಿತಾಗಿ ಹೇಳಲು ನನಗೆ ತುಂಬ ಹೆಮ್ಮೆ ಎನಿಸುತ್ತದೆ. ದಿವಂಗತ ರೈಟ್ ರೆವರೆಂಡ್ ವಿಲಿಯಂ ವಿ ಕಾರ್ಲ್ ಬಿಷೋಪರು ಅತ್ಯಂತ ಸಂಭಾವಿತರು, ಸರಳ ಸಜ್ಜನಿಕೆ ಸ್ವಭಾವದವರು, ಸಭೆಗಳ ಸಾಮಾಜಿಕ ಆತ್ಮಿಕ ಬೆಳವಣಿಗೆಗೆ ಅತ್ಯಂತ ಪ್ರಾಮಾಣಿಕ ಕಾಳಜಿಯುಳ್ಳವರು, ಸಭಾಪ್ರಾಂತದ ಅಭಿವೃದ್ಧಿಯ ದೂರದೃಷ್ಟಿಯ ನಾಯಕರಾಗಿದ್ದುದಲ್ಲದೆ ಸಭೆಯ ಬೆನ್ನೆಲುಬಾದ ಸುವಾರ್ತಾ ಸೇವೆಗೆ ತಮ್ಮನ್ನು ಅತಿ ವಿನಯದಿಂದ ಒಪ್ಪಿಸಿಕೊಟ್ಟು ಪ್ರತಿಷ್ಠಿಸಿಕೊಂಡ ಒಬ್ಬ ಸೇವಕರಾಗಿದ್ದರು. ಕರ್ನಾಟಕ ಉತ್ತರ ಸಭಾಪ್ರಾಂತವು ನೂತನವಾಗಿ ಸ್ಥಾಪಿಸಲ್ಪಟ್ಟಾಗ ಆಡಳಿತಾತ್ಮಕವಾದ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ಪ್ರಾರ್ಥನಾಪೂರ್ವಕವಾಗಿ ತೊಡಗಿಸಿಕೊಂಡು ಸಭಾಪ್ರಾಂತ್ಯವನ್ನು ಮುನ್ನಡೆಸಿದ ಕೀರ್ತಿ ಇವರದು. ತಮಿಳುನಾಡು ನೀಲಗಿರಿ ಪ್ರಾಂತದ ಸುಂದರವಾದ ಬೆಟ್ಟಗುಡ್ಡಗಳ ಪ್ರದೇಶ ಕೆಟ್ಟಿ ಎಂಬ ಸ್ಥಳದಲ್ಲಿ ದಿನಾಂಕ 11 ಜುಲೈ 1915 ಶ್ರೀ ವಿಕ್ಟರ್ ಹಾಗೂ ಶ್ರೀಮತಿ ಸಾರಾ ಎಂಬ ದಂಪತಿಗಳ ಜ್ಯೇಷ್ಠ ಪುತ್ರನಾಗಿ ಜನಿಸಿದರು. ತಮ್ಮ ಪ್ರಾಥಮಿಕ, ಮಾಧ್ಯಮಿಕ, ಕಾಲೇಜು ಶಿಕ್ಷಣವನ್ನು ಕ್ರಮವಾಗಿ ಕೆಟ್ಟಿ, ಊಟಿ, ಬೆಂಗಳೂರಿನಲ್ಲಿ ಅಭ್ಯಸಿಸಿದರು. ತಂದೆ ಶ್ರೀ ವಿಕ್ಟರ್ ಕಾರ್ಲ್ರವರು ಶಿಕ್ಷಕರಾಗಿದ್ದು ನಂತರದಲ್ಲಿ ದೈವಜ್ಞಾನ ಅಧ್ಯಯನ ಮಾಡಿ ಸಭಾಪಾಲಕರಾಗಿ ನಿಯುಕ್ತಿಗೊಂಡರು. ಸುವಾರ್ತಾ ಸೇವೆಯ ಆಸಕ್ತಿಯನ್ನು ಹೊಂದಿದ ಮತ್ತು ಸಭೆಯ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದುಕೊಂಡು ಸುವಾರ್ತಾ ಸೇವೆಗಾಗಿ ಬಡಗ ಭಾಷೆಯನ್ನಾಡುವ ಗ್ರಾಮಗಳಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರಲು ತಂದೆ ರೆವರೆಂಡ್ ವಿಕ್ಟರ್ ಕಾರ್ಲ್ರ ಮಾರ್ಗದರ್ಶನದೊಂದಿಗೆ ಸೇವೆಯಲ್ಲಿ ತಲ್ಲೀನರಾಗಿದ್ದರು. ಕ್ರಿಸ್ತನ ಸುವಾರ್ತಾ ಸೇವೆಯ ಹಿನ್ನೆಲೆಯ ಕುಟುಂಬದಿಂದ ಬಂದಿದ್ದ ವಿಲಿಯಂ ಕಾರ್ಲ್ರವರು ಸೇವಾಭಾವವನ್ನು ಹೊಂದಿದ್ದರಿಂದ ಕ್ರಿಸ್ತನ ನಿಯೋಗದಲ್ಲಿ ತಮ್ಮನ್ನು ದಿನದಿಂದ ದಿನಕ್ಕೆ ಮನಪೂರ್ವಕವಾಗಿ ಆಸಕ್ತಿಯಿಂದ ತೊಡಗಿಸಿಕೊಳ್ಳುತ್ತಿದ್ದರು. ತಂದೆಯವರ ಆಶೆಯಂತೆ ದೈವಜ್ಞಾನದ ತರಬೇತಿಗಾಗಿ ಬೆಂಗಳೂರಿನ ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜಿನಲ್ಲಿ ತರಬೇತಿಯನ್ನು ಹೊಂದಿ ಸಭಾಪಾಲನಾ ಸೇವೆಗೆ 1945 ಇಸ್ವಿಯಲ್ಲಿ ಮೈಸೂರು ಧರ್ಮ ಪ್ರಾಂತದಲ್ಲಿ ನಿಯುಕ್ತಿಗೊಂಡರು. ಕುಮಾರಿ ಲಿಲ್ಲಿ ಎಂಬವರೊಂದಿಗೆ 1945 ಜೂನ್ 20 ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ವಿಲಿಯಂ ಕಾರ್ಲ್ರವರು ಮನೋಹರ, ಪಾಲಿನ್, ಪ್ರೇಮ್ ಹಾಗೂ ಸುರೇಶ್ ಎಂಬ 4 ಮಕ್ಕಳನ್ನು ಹೊಂದಿ ಶ್ರೀಮತಿ ಲಿಲ್ಲಿಯವರೊಂದಿಗೆ 61 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನವನ್ನು ಕ್ರಿಸ್ತನ ಮಹಿಮೆಗಾಗಿ ಕಳೆದರು. ಮೈಸೂರಿನ ಧರ್ಮ ಪ್ರಾಂತದಲ್ಲಿ ತಾಳವಾಡಿ, ಭದ್ರಾವತಿ, ಮೈಸೂರು ಹಾಗೂ ಬೆಂಗಳೂರಿನ ಅನೇಕ ಸಭೆಗಳಲ್ಲಿ ಸಭಾಪಾಲಕರಾಗಿ ಶ್ರೇಷ್ಠವಾದ ಸೇವೆಯನ್ನು ಮಾಡಿದರು. ಭಾನುವಾರ ಪಾಠಶಾಲೆಯ ಸೇವಾ ಸಂಸ್ಥೆಯೊಂದಿಗೆ ಸೇವಾ ಪಾಲುದಾರಿಕೆಯನ್ನು ಹೊಂದಿದ್ದು ಇವರು ಬೆಂಗಳೂರಿನ ಸಿಟಿ ಮಿಷನ್ ಡೈರೆಕ್ಟರ್ ಆಗಿ ಹಗಲಿರುಳು ಸೇವೆ ಮಾಡಿದ ಪ್ರಯುಕ್ತ ಇಂದು ಬೆಂಗಳೂರಿನಾದ್ಯಂತ ಸಭೆಗಳು ಸ್ಥಾಪನೆಯಾಗುವುದಕ್ಕೆ ಕಾರಣೀಭೂತರಾದರು. ಇವರಲ್ಲಿ ನಿಜವಾದ ಸೇವೆಯ ದರ್ಶನ ಹೊಂದಿದ ಕ್ರಿಸ್ತ ಸೇವಕನ ಗುಣಲಕ್ಷಣಗಳು ಪ್ರತಿಬಿಂಬಿತವಾದವು. ಔದ್ಯಮಿಕವಾಗಿ ವಿಸ್ತಾರಗೊಳ್ಳುತ್ತಿದ್ದ ಬೆಂಗಳೂರಿನ ಉದ್ದಗಲಕ್ಕೂ ಕ್ರಿಸ್ತನ ಭಕ್ತರಿಗೆ ಸರ್ವ ವಿಧದಲ್ಲಿ ಅನುಕೂಲವಾಗುವಂಥ ದೇವಾಲಯಗಳು ಇವರ ಮೂಲಕ ಕಟ್ಟಲ್ಪಟ್ಟು ಕರ್ತನ ಆರಾಧನೆಗೆ ರೂಪುಗೊಂಡವು. ಇದು ಬಿಷಪ್ ವಿಲಿಯಂ ಕಾರ್ಲ್ರವರ ಸಭಾಪಾಲಕ ಸೇವಾ ಅವಧಿಯಲ್ಲಿ ಅತ್ಯಮೂಲ್ಯವಾದ ಕಾರ್ಯವಾಗಿದೆ. 1969 ಬೆಂಗಳೂರಿನ ಸೇಂಟ್ ಆಂಡ್ರೂಸ್ ದೇವಾಲಯದಲ್ಲಿ ಮೈಸೂರು ಸಭಾಪ್ರಾಂತದ ವಿಭಜನೆ ಠರಾವನ್ನು ಪ್ರಸ್ತುತಪಡಿಸಲಾಯಿತು. ನಂತರ ಮೇ 1, 1970 ಕರ್ನಾಟಕದಲ್ಲಿ 3 ಸಭಾಪ್ರಾಂತಗಳಾಗಿ ಕಾರ್ಯ ಆರಂಭಗೊಂಡವು. ಸಭಾಪ್ರಾಂತಗಳ ವಿಭಜನೆಯು ಸಭೆಗಳ ದೇವಭಕ್ತರ
ಸಾಮಾಜಿಕ ಆತ್ಮಿಕ ಅಭಿವೃದ್ಧಿಗಾಗಿ ಹೊರತು ಇನ್ನಾವುದೇ ಉದ್ದೇಶವಾಗಿರಲಿಲ್ಲ. ಕರ್ನಾಟಕ ಉತ್ತರ ಸಭಾ ಪ್ರಾಂತವು ಸ್ಥಾಪಿಸಲ್ಪಟ್ಟಾಗ ನೂತನ ಧರ್ಮಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಯಿತು. ಅನೇಕ ಸಭಾಪಾಲಕರಿಂದ ನಾಮಾಂಕಿತಗೊಂಡ ರೆವರೆಂಡ್ ವಿಲಿಯಂ ಕಾಲ್ ರವರು ಆಗಿನ ಬಿಷೋಪ್ ಚುನಾವಣೆಯ ಅಧ್ಯಕ್ಷರಾಗಿದ್ದ ಶ್ರೀ BA ಬಸ್ಮೆಯವರಿಗೆ ನಾನು ಆ ಸ್ಥಾನದ ಆಕಾಂಕ್ಷಿಯಲ್ಲ, ತಮ್ಮ ಹೆಸರನ್ನು ನಾಮಾಂಕಿತ ಪಟ್ಟಿಯಿಂದ ತೆಗೆದುಹಾಕಿ ಎಂದು ವಿನಂತಿಸಿಕೊಂಡರು. ನಂತರ ನಡೆದ ನಾಯಕತ್ವದ ಹುಡುಕಾಟದಲ್ಲಿ ಅಂತಿಮವಾಗಿ ಒತ್ತಾಯ ಬಂದಾಗ್ಯೂ ಸಹ ಭಾಷೆ, ಹೊಸ ಪ್ರದೇಶ, ಆರ್ಥಿಕ ಸಮಸ್ಯೆ ಮುಂತಾದ ಕಾರಣಗಳನ್ನು ಹೇಳಿ ಬಿಷಪ್ ಸ್ಥಾನಕ್ಕೆ ಹಿಂದೆ ಸರಿಯುತ್ತಾ ಇದ್ದರು. ನಂತರ ದಕ್ಷಿಣ ಭಾರತ ಸಭೆಯ ಮಹಾ ಅಧ್ಯಕ್ಷರಿಂದ ಒತ್ತಾಯ ಬಂದಾಗ ಪ್ರಾರ್ಥನೆಯಲ್ಲಿ ಈ ವಿಷಯವನ್ನಿಟ್ಟು ದೇವರ ಸಹಾಯದಿಂದ, ಪವಿತ್ರಾತ್ಮನ ಬಲದಿಂದ ಧರ್ಮಾಧ್ಯಕ್ಷರ ಸೇವೆಗೆ ವಿನಯದಿಂದ ತಮ್ಮ ಒಪ್ಪಿಗೆ ಸೂಚಿಸಿದರು. ದಿನಾಂಕ 25 ಏಪ್ರಿಲ್ 1971 ಹುಬ್ಬಳ್ಳಿಯ ಏಸುನಾಮ ಮಹಾದೇವಾಲಯದಲ್ಲಿ ಅಂದಿನ CSI ಮಹಾಧರ್ಮಾಧ್ಯಕ್ಷರಾಗಿದ್ದ ಮೋಸ್ಟ್ ರೆವರೆಂಡ್ P. ಸಲ್ಮೋನರಿಂದ ಕರ್ನಾಟಕ ಉತ್ತರ ಸಭಾ ಪ್ರಾಂತದ ಪ್ರಥಮ ಬಿಷೋಪರಾಗಿ ಹಸ್ತಾರ್ಪಣೆ ಹೊಂದಿದರು. ಹೊಸದಾಗಿ ಸ್ಥಾಪಿಸಲ್ಪಟ್ಟ ಸಭಾ ಪ್ರಾಂತದಲ್ಲಿ ಉಂಟಾದ ಅನೇಕ ಸವಾಲುಗಳನ್ನು ಪ್ರಾರ್ಥನಾಪೂರ್ವಕವಾಗಿ ಸಂಘಟನಾ ಶಕ್ತಿಯೊಂದಿಗೆ ಎದುರಿಸಿದರು. ಧಾರವಾಡದಲ್ಲಿ ಬಿಷೋಪರ ಮನೆ, RLTC ಪ್ರಥಮ ಹಂತದ ಕಟ್ಟಡಗಳು ಕಟ್ಟಿದರು. ದಕ್ಷಿಣ ಭಾರತ ಸಭೆಯ ಸಹಭಾಗಿತ್ವತೆ ಹೊಂದಿದ ಜರ್ಮನ್ ದೇಶದ ಸಂಸ್ಥೆಗಳಾದ EMS, EKKWಗಳೊಂದಿಗೆ ಸಂಬಂಧ ಬೆಳೆಸಿಕೊಂಡು ಸಭಾ ಪ್ರಾಂತಕ್ಕೆ ಹಣಕಾಸಿನ ನೆರವನ್ನು ಏರ್ಪಡಿಸಿಕೊಟ್ಟರು. ಈ ಸಮಯದಲ್ಲಿ ಸಭಾ ಪ್ರಾಂತದ ಬಡಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಮೂಲಕ ಶಿಕ್ಷಣ ಬಲಪಡಿಸುವ ಕಾರ್ಯವನ್ನು ಅನುಷ್ಠಾನಕ್ಕೆ ತಂದರು. ಪ್ರತಿ ಹಂತದಲ್ಲಿ ಬಿಷಪ್ ವಿಲಿಯಂ ವಿಕ್ಟರ್ ಕಾಲ್ ರವರು ಪ್ರಾರ್ಥನಾ ಜೀವಿತವನ್ನು ಅವಲಂಬಿಸಿಕೊಂಡು ತಮ್ಮ ಆಡಳಿತ ಸೇವೆಯನ್ನು ನಿಭಾಯಿಸುವ ವ್ಯಕ್ತಿಯಾಗಿದ್ದರು. ತಮ್ಮ ಅಧೀನದಲ್ಲಿದ್ದ ಎಲ್ಲ ಸಭಾಪಾಲಕರುಗಳನ್ನು ವೈಯಕ್ತಿಕವಾಗಿ ಸಂಪರ್ಕಿಸಿ ಸೇವೆಯನ್ನು ಪ್ರೋತ್ಸಾಹಿಸುವ ಹಾಗೂ ಎಲ್ಲರನ್ನು ಪ್ರೀತಿಸುವ ಒಬ್ಬ ಬಿಷೋಪರಾಗಿದ್ದರು. ಸಭಾ ಪ್ರಾಂತದ ಬೆನ್ನೆಲುಬಾದ ಸುವಾರ್ತೆ ಸೇವೆಯನ್ನು ಯಾವತ್ತಿಗೂ ಅಲಕ್ಷ್ಯ ಮಾಡಿದವರಲ್ಲ. ತಾವು ರಸ್ತೆಯ ಮೂಲಕ ಖಾಸಗಿ ವಾಹನದಲ್ಲಿ ಧಾರವಾಡದಿಂದ ಬೆಂಗಳೂರಿಗೆ ಪ್ರಯಾಣಿಸುವಾಗ ಹೆದ್ದಾರಿಯಲ್ಲಿರುವ ರಾಣೆಬೆನ್ನೂರು, ಹರಿಹರ, ಬಾತಿ, ದಾವಣಗೆರೆ ಸಭೆಗಳನ್ನು ಸಂದರ್ಶಿಸಿ ಸಭಾಪಾಲಕರ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದರು. ಅವರೊಂದಿಗಿನ ಒಡನಾಟ ನನಗೆ ಇನ್ನೂ ಹಚ್ಚ ಹಸಿರಾಗಿದೆ. ಬಿಷೋಪರಾಗಿ 9 ವರ್ಷ 4 ತಿಂಗಳುಗಳ ಅಮೋಘ ಸೇವೆ ಸಲ್ಲಿಸಿ ದಿನಾಂಕ 11 ಜುಲೈ 1980 ಸೇವಾ ನಿವೃತ್ತಿ ಹೊಂದಿದರು. ನಿವೃತ್ತಿಯ ನಂತರ ಬೆಂಗಳೂರಿನ ಡೊಮ್ಮಲೂರು ಪ್ರದೇಶದಲ್ಲಿ ಕೆಲ ವರ್ಷ ವಾಸವಾಗಿದ್ದು, ನಂತರದಲ್ಲಿ ಕೊತ್ತನೂರು ಎಂಬ ಸ್ಥಳದಲ್ಲಿ 40 ವರ್ಷ ನಿವೃತ್ತಿಯ ಜೀವನವನ್ನು ಕಳೆದು ಶತಾಯುಷಿಗಳಾದರು. ಬೆಂಗಳೂರಿನ CSI ಚರ್ಚ್ ಕೊತ್ತನೂರು ಎಂಬಲ್ಲಿ ತಮ್ಮ 100ನೆಯ ಜನ್ಮ ದಿನಾಚರಣೆಯನ್ನು ದಿನಾಂಕ 11/7/2015 ಆಚರಿಸಿಕೊಂಡರು. ಕುಟುಂಬದ ಎಲ್ಲ ಸದಸ್ಯರು ಅತ್ಯಂತ ಸಂತೋಷದಿಂದ ಪಾಲ್ಗೊಂಡಿದ್ದರು. ನಂತರ ದಕ್ಷಿಣ ಭಾರತ ಸಭೆಯ ಬಿಷೋಪರೆಲ್ಲರೂ ಸೇರಿ ದಿನಾಂಕ 22/7/2015 ಶತಮಾನದ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ನಂತರ ದಿನಾಂಕ 8/3/2019 ತಮ್ಮ 104ನೇ ವಯಸ್ಸಿನಲ್ಲಿ ಕ್ರಿಸ್ತವಾಸಿಗಳಾದರು. ತಮ್ಮ ಶ್ರೇಷ್ಠವಾದ ಸಭಾಪಾಲನಾ ಸೇವೆ, ಸಭಾಡಳಿತ ಸೇವೆ, ಸಭಾ ಪ್ರಾಂತದ ಸಭಾಧ್ಯಕ್ಷ ಸ್ಥಾನದ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಗೈದದ್ದು ನಮ್ಮೆಲ್ಲರಿಗೆ ಮಾದರಿ. ಅವರ ಅತ್ಯಂತ ಸರಳ ಜೀವನ, ಉನ್ನತ ಆದರ್ಶ, ಉನ್ನತ ಬದುಕು ದೇವಜನರೆಲ್ಲರಿಗೆ ಸ್ಫೂರ್ತಿದಾಯಕ. ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಅನುಗ್ರಹಿಸಲಿ. ಅವರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳೆಲ್ಲರನ್ನೂ ದೇವರು ಆಶೀರ್ವದಿಸಿ ನಡೆಸಲಿ.